ಸೊ ನಾವೀಗ ರೋಡ್ ಟ್ರಿಪ್ ಹೋಗ್ತಿದ್ದೀವಿ. ನಾಗಲೇ ಹೇಳಿದ ಥರ ಫೋರ್ಟಿಂದ ಅರೌಂಡ್ 4.5 hours ಡ್ರೈವ್ ಅಂತ ತೋರಿಸ್ತಾ ಇದೆ. ಅರೌಂಡ್ 450 kilometers ಇದೆ. ಇವಾಗ ನಾವು ಡ್ರೈವ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮನ್ನ ಜಾಯ್ನ್ ಆಗಿ ನಮ್ಮ ಜೊತೆ ಜರ್ನಿನ ಸ್ಟಾರ್ಟ್ ಮಾಡಿ. ಸೊ ಬೆನ್ಝೀನ್ ಫಿಲ್ ಮಾಡ್ಸಕ್ಕೆ ನಿಲ್ಲಿಸಿದ್ದೀವಿ. ಪೆಟ್ರೋಲ್ಗೆ ಜರ್ಮನ್ನಲ್ಲಿ ಬೆನ್ಝೀನ್ ಅಂತ ಕರೀತಾರೆ. ಸೊ ಒನ್ ವೇಗೆ ಮಾತ್ರ ಫಿಲ್ ಮಾಡಿಸಿದ್ದೀವಿ. ಸೊ ಅರೌಂಡ್ 88 euros ಆಗಿದೆ. ಸೊ ರೆಸ್ಟ್ ಏರಿಯಾನಲ್ಲಿ ಒಂದು ಸ್ಮಾಲ್ ಕಾಫಿ ಬ್ರೇಕ್. ಸೊ ಅರೌಂಡ್ 4.5 hours ಜರ್ನಿ ಮಾಡುವಾಗ ಹೇಗೆ ಟೈಮ್ ಪಾಸ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಈಗಾಯಿತು. ಸೊ ನಾವು ಚೆಕ್ ಇನ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಸಿಟಿ ಸೆಂಟರ್ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ಟ್ರಾಮ್ನಲ್ಲಿ ಹೊರಟಿದ್ದೀವಿ, ಯಾಕಂದರೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಜಾಗ ಇರೋದಿಲ್ಲ. ಆ್ಯಂಡ್ ಎಲ್ಲಾದರೂ ಇದ್ದರೆ ಅದು ಪರ್ hour 10 euros ಆ ಥರ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು. ಸೊ ನಾವು ಈಗ ಟ್ರೈನ್ನಲ್ಲಿ ಸಿಟಿ ಸೆಂಟರ್ ರೀಚ್ ಆದ್ವಿ. ಸೊ ನಾವಿಲ್ಲಿ ಬ್ಲೂಮನ್ ಮಾರ್ಕೆಟ್ಗೆ ಬಂದ್ವಿ. ಫ್ಲವರ್ ಮಾರ್ಕೆಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಮತ್ತು ಇಲ್ಲಿ ಸುವೆನಿಯರ್ಸ್ ತುಂಬ ಕಡಿಮೆಗೆ ಸಿಗ್ತಾಯಿತ್ತು ನಾವು ಬೇರೆ ಕಡೆ ಎಲ್ಲ ನೋಡೋದಕ್ಕಿಂತ. ಸೊ ಇಲ್ಲಿಗೆ ಬಂದರೆ ಈ ಶಾಪ್ನ ಖಂಡಿತ ವಿಸಿಟ್ ಮಾಡಿ. ತುಂಬ ಡಿಫ್ರೆಂಟ್ ಆಗಿರೋ ವೆರೈಟೀಸ್ ಆಫ್ ಫ್ಲವರ್ಸ್ ಇತ್ತು. ಎಲ್ಲ ಕಲರ್ ಟ್ಯೂಲಿಪ್ಸ್ ಇತ್ತು. ಮತ್ತು ಈ ಫ್ಲವರ್ ಸೀಡ್ಸ್ ಕೂಡ ಸಿಗುತ್ತೆ.
ಆಮ್ಸ್ಟರ್ಡ್ಯಾಮ್ ಸ್ಟ್ರೀಟ್ನಲ್ಲಿ ವಾಕ್ ಮಾಡೋದೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅರೌಂಡ್ 160 ಕೆನಲ್ಸ್ಗಿಂತ ಜಾಸ್ತಿ ಕೆನಲ್ಸ್ ಇದೆ ಅಂತ ಹೇಳ್ತಾರೆ. ಸೊ ನಂಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ. ಇಲ್ಲಿನ ಯೂನಿಕ್ ಬಿಲ್ಡಿಂಗ್ಸ್ 13th ಸೆಂಚುರಿಯಿಂದ ಬಂದಿರೋ ಡಚ್ ಕಲ್ಚರ್ನ ಎತ್ತಿ ತೋರಿಸುತ್ತೆ. ನಿಮಗೆ ವಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಟ್ರಾಮ್ಸ್ನ ಕೂಡ ತಗೊಳ್ಬೋದು. ಟ್ರಾಮ್ ಒಳಗಡೆ ಟಿಕೆಟ್ ಪರ್ಚೇಸ್ ಮಾಡ್ಬೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ವಾಕ್ ಮಾಡಿದ್ರೇ ಫುಲ್ ಆಮ್ಸ್ಟರ್ಡ್ಯಾಮ್ ಬ್ಯೂಟಿನ ಎಂಜಾಯ್ ಮಾಡೋಕ್ಕಾಗತ್ತೆ. ಆಮೇಲೆ ತುಂಬ ಸ್ಟ್ರಾಂಗ್ ವಿಂಡ್ ಇತ್ತು. ಮಳೆ, ಸ್ನೋ ಎರಡೂ ಬೀಳ್ತಾ ಇತ್ತು. ಒಂಥರ ಹಾರಿಬಲ್ ವೆದರ್ ಅಂತ ಹೇಳ್ಬೋದು. ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ವೆದರ್ ಫೋರ್ಕ್ಯಾಸ್ಟ್ನಲ್ಲಿ ಸನ್ನಿ ಅರೌಂಡ್ 20 ಡಿಗ್ರೀಸ್ ಇರುತ್ತೆ ಅಂತ ತೋರಿಸ್ತಾ ಇತ್ತು. -1 ಇತ್ತು. ನಾವು ಅಪ್ರಾಪ್ರಿಯೇಟಾಗಿ ಡ್ರೆಸ್ ಕೂಡ ಆಗಿರಲಿಲ್ಲ. ಸ್ಟ್ರಾಂಗ್ ವಿಂಡ್ಗೆ ನಮ್ಮ ಹತ್ರ ಇದ್ದಿದ್ದು ಒಂದೇ ಒಂದು ಅಂಬ್ರೆಲಾ ಕೂಡ ಗಾಳಿಗೆ ಹಾರಿ ಹೋಯಿತು. ಇದೇ ಅದ್ರ ಲಾಸ್ಟ್ ಗ್ಲಿಮ್ಸ್. ಸೊ ಡೇ 2 ನೆಕ್ಸ್ಟ್ ಬ್ಲಾಗ್ನಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.